ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಹಾಗೆ ಎಲ್ಲರಿಗೂ ರಮ್ಯ ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು ಮತ್ತೊಂದು ರೆಸಿಪಿ ಜೊತೆ ಬಂದಿನ್ರಿ. ನೋಡ್ತಿದ್ರೆ ಬಾಯಾಗ ನೀರ್ ಕಡ್ಲಾಕತ್ತವ. ನೋಡ್ತಿದ್ರೆ ಗೊತ್ತಾಗ್ಲತ್ತದ ಇದು ಏನಂತ ಹೇಳಿ. ಗಜ್ರಿ ಹಲ್ವಾ. ಅದನ್ನ ಮಾಡೋದಕ್ಕ ಏನೇನ್ ತಗೊಂಡಿದೀನಿ ಒಮ್ಮೆ ನೋಡ್ಕೊಂಡ್ ಬರೋಣ. ಒಂದೆರಡು ಏಲಕ್ಕಿನ ಜಜ್ಜಿ ಇಟ್ಕೊಂಡಿದೀನಿ. ಸ್ವಲ್ಪ ಡ್ರೈ ಫ್ರೂಟ್ಸ್ ತಗೊಂಡಿದೀನಿ. ಬಾದಾಮಿ ಹಾಗೆ ಪಿಸ್ತಾ ತಗೊಂಡಿದೀನಿ. ನಿಮ್ಮ ಹತ್ರ ಯಾವ್ದಿರ್ತದ ಅದನ್ನ ಬಳಸ್ಬೋದು. ಹಾಗೆ ಸ್ವಲ್ಪ ಸಕ್ಕರೆ ತಗೊಂಡಿದೀನಿ. ಇದಕ್ಕ ಮೇನ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ತುಪ್ಪ ತಗೊಂಡಿದೀನಿ. ಹಾಗೆ ಹಾಲು, ಗಜ್ರಿನ ಹೆರ್ಚ್ಬಿಟ್ಟು ಇಟ್ಕೊಂಡಿದೀನಿ. ಇದನ್ನ ಹೆಂಗ್ ಮಾಡದಂತ ಹೇಳಿ ನೋಡೋಣ. ಗಜ್ರಿನ ತೊಳೆದು ಅದನ್ನ ಈ ತರ ನೀಟಾಗಿ ಹೆರ್ಚಿಟ್ಕೊಂಡಿದೀನಿ. ಈ ಕಡೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ನಾನು 1-2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡ್ಬಿಟ್ಟು ಡ್ರೈ ಫ್ರೂಟ್ಸ್ ಏನ್ ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನ ಹುರ್ಕೊಳ್ಳೋಣ. ನಾನು ಬಾದಾಮಿ ಹಾಗೆ ಪಿಸ್ತಾ ತಗೊಂಡಿದ್ದೀನ್ರಿ. ಇದಕ್ಕ ಗೋಡಂಬಿ ಹಾಗೆ ಮಣುಕ ಎಲ್ಲಾನು ಹಾಕೊಳ್ಬಹುದು ಡ್ರೈ ಫ್ರೂಟ್ಸ್. ಇವಾಗ ಡ್ರೈ ಫ್ರೂಟ್ಸ್ ಹುರಿದು ತೆಗೆದು ಅದೇ ತುಪ್ಪಕ್ಕ ಹೆರ್ಚಿಟ್ಟಿರುವ ಗಜ್ರಿ ಹಾಕ್ತಾ ಇದ್ದೀನಿ. 4 ಬೌಲ್ನಷ್ಟು ಗಜ್ರಿ ಇತ್ತು, ಅದನ್ನ ಹಾಕ್ಬಿಟ್ಟು ಇವಾಗ ನೀಟಾಗಿ ಹುರಿತಾ ಇದ್ದೀನಿ. ಯಾವ ತರ ಹುರಿಬೇಕಂದ್ರ ಇದ್ರೊಳಗ ನೀರಿನ ಅಂಶ ಏನ್ ಕಾಣ್ಲತ್ತದ್ರಿ ಅದೆಲ್ಲ ಹೋಗಿ ಈ ತರ ಆಗ್ಬೇಕು, ಉದುರಾಗಿ ಆ ತರ ನೀಟಾಗಿ ಹುರ್ಕೋಬೇಕಾಗ್ತದ. ಅಂದ್ರ ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಆ ತರ ನೀಟಾಗಿ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಹುರ್ಕೋಬೇಕಾಗ್ತದ. ಗಜ್ರಿ ಮಾಡಕ ಮೇನ್ ಅಂದ್ರ ತಾಳ್ಮೆ ಮುಖ್ಯ ಅನಿಸ್ತು ನನ್ಗ. ಮಾಡುವಾಗ ಬಾಳ್ ಚಂದ ಬರ್ತದ. ಎಷ್ಟು ತಾಳ್ಮೆಯಿಂದ ಮಾಡ್ತೀವಿ ಅಷ್ಟು. ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ನೀಟಾಗಿ ಹುರ್ಕೊಂಡು ನೀರಿನ ಅಂಶ ಪೂರ್ತಿ ಕಡಿಮೆ ಆದಾಗ ನಾನು ಹಾಲು ಸೇರಿಸ್ತಾ ಇದ್ದೀನಿ. 4 ಬೌಲ್ನಷ್ಟು ಇತ್ತು, ಅದಕ್ಕೆ ನಾನು 2.5 ಬೌಲ್ನಷ್ಟು ಹಾಲನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಲನ್ನ ಹಾಕ್ಬಿಟ್ಟು ಇದನ್ನ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಇದೇ ತರ ಇದನ್ನ ಕಲಿಸ್ಬೇಕಾಗ್ತದ. ಗ್ಯಾಸ್ ಅಂತೂ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೋಬೇಕು. ಇದನ್ನೊಮ್ಮೆ ನೀಟಾಗಿ ಈ ತರ ಕಲಿಸ್ಕೊಂಡು ಒಂದು ಪಾತ್ರೆ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಇದನ್ನ ಹಾಲಿನಲ್ಲಿ ಬೇಯಿಸ್ಕೋಬೇಕಾಗ್ತದ. ನೋಡ್ಬೋದು ಯಾವ ತರ ಬೆಂದದಂತ ಹೇಳಿ. ಹಾಲಿನ ಅಂಶನೂ ಸಹ ಪೂರ್ತಿ ಕಡಿಮೆ ಆಗ್ತಾ ಬರ್ಲತ್ತದ. ಹಾಲಿನೊಳಗ ನೀಟಾಗಿ ಬೇಯ್ಬೇಕ್ರಿ ಅದು. ಅಂದ್ರ ನೀಟಾಗಿ ಕುದಿಬೇಕು. ಕುದ್ದು ಹಾಲಿನ ಅಂಶನೂ ಸಹ ಕಡಿಮೆ ಆಗ್ತಾ ಬರ್ತದಲ್ಲ, ಆ ಟೈಮ್ನಾಗ ಇದಕ್ಕ ನಾವು ಸಕ್ರಿ ಆ್ಯಡ್ ಮಾಡ್ಕೋಬೇಕು. ಇವಾಗ ನೋಡ್ಬೋದು ಅದು ನೀಟಾಗಿ ಸ್ಮೂತ್ ಆಗಿ ಕಾಣ್ಲತ್ತದ ನಮಗ, ಅಂದ್ರ ಕುದ್ದದಂತ ಹೇಳಿ. ಇವಾಗ ನಾನು 2 ಕಪ್ನಷ್ಟು ಸಕ್ರಿ ಆ್ಯಡ್ ಮಾಡ್ಲತ್ತೀನಿ. 4 ಕಪ್ನಷ್ಟು ಹಾಕಿದ್ದೆ ಗಜ್ರಿ, ಅದಕ್ಕ ನಾನು 2 ಬೌಲ್ನಷ್ಟು ಸಕ್ರಿನ ಹಾಕೊಂಡಿದ್ದೀನಿ. ನಿಮ್ಗ ರುಚಿ ಯಾವ ತರ ಬೇಕು ನೋಡ್ಕೊಂಡು ಹಾಕೊಳ್ಬಹುದ್ರಿ. ಜಾಸ್ತಿ ಸ್ವೀಟ್ ತಿನ್ನೋರು 2 ಕಪ್ಗಿಂತ ಸ್ವಲ್ಪ ಜಾಸ್ತಿ ಹಾಕೊಳ್ಬಹುದು ಸಕ್ರಿ. ನಾರ್ಮಲ್ ಆದ್ರೆ ಇಷ್ಟ ಹಾಕೋಬಹುದು, ಇನ್ನು ಕಡಿಮೆನೂ ಸಹ ಆ್ಯಡ್ ಮಾಡ್ಕೋಬಹುದು. ಸಕ್ರಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಬೇಕು ಸ್ವಲ್ಪ ಹೊತ್ತು. ಸಕ್ರಿ ಕರಗಿದ ನಂತರ ಸ್ವಲ್ಪ ಕುದಿಯೋದಕ್ ಬಿಡ್ಬೇಕು. ಇವಾಗ ನಾನು ಇದಕ್ಕ ತುಪ್ಪ ಹಾಗೆ ಕುಟ್ಟಿಟ್ಟಿರೋ ಏಲಕ್ಕಿ, ಫ್ರೈ ಮಾಡಿಟ್ಟಿರೋ ಡ್ರೈ ಫ್ರೂಟ್ಸ್ ನ ಹಾಕ್ಬಿಟ್ಟು ನೀಟಾಗಿ ಈ ತರ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನ ಎಷ್ಟು ಚಂದ ಕುದಿಸ್ಕೊತೀವಿ ಅಷ್ಟು ಚಂದ ಬರ್ತದ. ನಿಮಗ ಜ್ಯೂಸಿ ಆಗಿ ಬೇಕಾದ್ರ ಇಷ್ಟೇ ಬಿಡ್ಬೋದು, ಇಲ್ಲಾಂದ್ರೆ ಇನ್ನು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಈ ತರ ರೆಡಿ ಆಗ್ತದ ಗಜ್ರಿ ಹಲ್ವಾ. ನೋಡ್ಬೋದು, ನೋಡ್ತಾ ಇದ್ರೇನೆ ಗೊತ್ತಾಗ್ತದ ಎಲ್ಲ ಎಷ್ಟು ಚಂದ ಬೆಂದದಂತ ಹೇಳಿ. ನೀವು ಸಹ ಒಮ್ಮೆ ಈ ತರ ಟ್ರೈ ಮಾಡಿ ನೋಡ್ರಿ, ಪಕ್ಕ ಸೂಪರ್ ಆಗಿ ಬರ್ತದ. ಫ್ಯಾಮಿಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರ. ಯಾರಿಗೆ ಹಲ್ವಾ ಇಷ್ಟ ಆಗಲ್ವೋ ಅವರು ಸಹ ತುಂಬಾ ಇಷ್ಟಪಟ್ಟು ತಿಂತಾರ. ಒಮ್ಮೆ ಪಕ್ಕ ಟ್ರೈ ಮಾಡಿ ಹೇಗಾಗಿತ್ತಂತ ಕಮೆಂಟ್ ಮಾಡಿ. ನೋಡಿದ್ರಲ್ಲ, ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದ್ರ ತಡ ಮಾಡಬೇಡಿ, ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಿಸ್ ಮಾಡಬೇಡಿ. ನನ್ನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಧನ್ಯವಾದಗಳು.